ವಿಶ್ವವಿಖ್ಯಾತ ಮೈಸೂರು ಅರಮನೆ ಅಪಾಯದಲ್ಲಿದ್ಯಾ? ಕಟ್ಟಡ ಶಿಥಿಲಗೊಂಡಿದ್ಯಾ ಅನ್ನೋ ಅನುಮಾನ ಕಾಡ್ತಿದೆ. ಅಷ್ಟಕ್ಕೂ ಏನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. ಮೈಸೂರು ಅಂದ್ರೆ ತಟ್ಟನೆ ನೆನಪಾಗೋದು ದೀಪಾಲಂಕಾರದಿಂದ ಕಂಗೊಳಿಸುತ್ತಿರುವ ಮೈಸೂರು ಅರಮನೆ. ಇಂತಹ ಐತಿಹಾಸಿಕ ಅರಮನೆ ಅಪಾಯದಲ್ಲಿದೆಯಾ ಅನ್ನೋ ಆತಂಕವಿದೆ. ವಿಶ್ವವಿಖ್ಯಾತ ಮೈಸೂರು ಅರಮನೆಯ ಮುಖ್ಯ ದ್ವಾರದ ಮೇಲ್ಚಾವಣಿಯ ಗಾರೆ ಕುಸಿದು ಬಿದ್ದಿರುವಂತಹ ಘಟನೆ ಮೈಸೂರಿನ ಅರಮನೆಯಲ್ಲಿ ನಡೆದಿದೆ. ಮೈಸೂರು ಅರಮನೆಯ ಮುಖ್ಯ ದ್ವಾರದ ಮೇಲ್ಚಾವಣಿ ಕುಸಿತ. ಮೈಸೂರು ಅರಮನೆಯ ವರಾಹ ದ್ವಾರದ ಕಮಾನಿನ ಮೇಲ್ಚಾವಣಿಯ ಗಾರೆ ಇವತ್ತು ಕಿತ್ತು ಕೆಳಗೆ ಬಿದ್ದಿದೆ. ಈ ವೇಳೆ ಯಾರೂ ಇಲ್ಲದಿದ್ರಿಂದ ಅನಾಹುತವೊಂದು ತಪ್ಪಿದೆ. ಆ ಸ್ಥಳದಲ್ಲಿ ಪೊಲೀಸ್ ಸಿಬ್ಬಂದಿ ತಮ್ಮ ಬೈಕ್ ನಿಲ್ಲಿಸಿದ್ದು ಬೈಕ್ ಜಖಂಗೊಂಡಿದೆ. ಹೀಗಾಗಿ ಮೈಸೂರು ಅರಮನೆಯಿಂದ ಈ ಒಂದು ವರಾಹ ದ್ವಾರದ ಮುಖಾಂತರವಾಗಿಯೇ ಯಾರು ನಿಧನರಾದ ಸಂದರ್ಭದಲ್ಲಿ ಮಾತ್ರ ಈ ದ್ವಾರವನ್ನ ತೆರೆಯಲಾಗ್ತದೆ. ಅದರಂತೆ 365 ದಿನಗಳು ಸಹ ಈ ದ್ವಾರ ಬಂದ್ ಆಗಿರ್ತದೆ. ಇದೇ ವರಾಹ ದ್ವಾರದ ಮೇಲ್ಚಾವಣಿಯನ್ನು ನೀವು ನೋಡಬಹುದು. ಆ ಮೇಲ್ಚಾವಣಿಯಲ್ಲಿರುವಂತಹ ಗಾರೆಯ ಒಂದು ಭಾಗ ಕೆಳಗೆ ಬಿದ್ದಿದೆ. ಇದು ಸಾಕಷ್ಟು ಆತಂಕಕ್ಕೂ ಸಹ ಕಾರಣವಾಗಿತ್ತು. ಕಾರಣ ಈ ಒಂದು ಸ್ಥಳ ಏನಿದೆ, ವರಾಹ ಗೇಟ್ ಏನಿದೆ, ಸಾಕಷ್ಟು ಪ್ರವಾಸಿಗರು ಇದೇ ಒಂದು ದ್ವಾರದಿಂದ ಟಿಕೆಟ್ ಅನ್ನು ಪಡೆದುಕೊಂಡು ಅರಮನೆ ಒಳಗೆ ಎಂಟ್ರಿಯನ್ನು ಪಡೆದುಕೊಳ್ತಾರೆ. ಆದರೆ ಈ ಒಂದು ಜಾಗ ಏನು, ಆ ಒಂದು ಗಾರೆ ಕುಸಿದು ಬಿದ್ದಿದೆ, ಆ ಸ್ಥಳದಲ್ಲಿ ಯಾವುದೇ ಸಾರ್ವಜನಿಕರ ಓಡಾಟ ಇರೋದಿಲ್ಲ. ಕಾರಣ ಗೇಟ್ ಬಂದ್ ಆಗಿರೋದ್ರಿಂದಾಗಿ ಇಲ್ಲಿ ಸಿಬ್ಬಂದಿಗಳು ಮಾತ್ರ ಓಡಾಟವನ್ನು ನಡೆಸ್ತಾರೆ. ಪೊಲೀಸ್ ಸಿಬ್ಬಂದಿಯೊಬ್ಬರ ಬೈಕ್ ಅನ್ನ ಇಲ್ಲಿ ಪಾರ್ಕ್ ಮಾಡಲಾಗಿತ್ತು. ಈ ವೇಳೆ ಆ ಒಂದು ಏನು ಮೇಲ್ಚಾವಣಿಯ ಗಾರೆ ಕುಸಿದು ಬೀಳ್ತದೆ. ಇದೇ ಒಂದು ಬೈಕ್ನ ಮೇಲೆ ಬಿದ್ದು ಬೈಕ್ ಜಖಮಾಗುವಂತಹ ಕೆಲಸ ಆಗಿದೆ. ಹಳೆ ಅರಮನೆ ಬೆಂಕಿಗೆ ಆಹುತಿಯಾದ ಬಳಿಕ ಈ ಅಂಬಾವಿಲಾಸ ಅರಮನೆ ನಿರ್ಮಾಣವಾಯಿತು. ಅರಮನೆ ನಿರ್ಮಿಸಿ 113 ವರ್ಷವಾಗಿದೆ. ಶತಮಾನದ ಹಳೆಯ ಕಟ್ಟಡಕ್ಕೆ ಕಾಯಕಲ್ಪ ನೀಡಬೇಕಾಗಿದೆ. ರಾಮ್, TV9 ಮೈಸೂರು. ಮೈಸೂರು ಅಂದ್ರೆ ತಟ್ಟನೆ ನೆನಪಾಗೋದು ದೀಪಾಲಂಕಾರದಿಂದ ಕಂಗೊಳಿಸುತ್ತಿರುವ ಮೈಸೂರು ಅರಮನೆ. ಇಂತಹ ಐತಿಹಾಸಿಕ ಅರಮನೆ ಅಪಾಯದಲ್ಲಿದೆಯಾ ಅನ್ನೋ ಆತಂಕವಿದೆ. ವಿಶ್ವವಿಖ್ಯಾತ ಮೈಸೂರು ಅರಮನೆಯ ಮುಖ್ಯ ದ್ವಾರದ ಮೇಲ್ಚಾವಣಿಯ ಗಾರೆ ಕುಸಿದು ಬಿದ್ದಿರುವಂತಹ ಘಟನೆ ಮೈಸೂರಿನ ಅರಮನೆಯಲ್ಲಿ ನಡೆದಿದೆ. ಮೈಸೂರು ಅರಮನೆಯ ಮುಖ್ಯ ದ್ವಾರದ ಮೇಲ್ಚಾವಣಿ ಕುಸಿತ. ಮೈಸೂರು ಅರಮನೆಯ ವರಾಹ ದ್ವಾರದ ಕಮಾನಿನ ಮೇಲ್ಚಾವಣಿಯ ಗಾರೆ ಇವತ್ತು ಕಿತ್ತು ಕೆಳಗೆ ಬಿದ್ದಿದೆ. ಈ ವೇಳೆ ಯಾರೂ ಇಲ್ಲದಿದ್ರಿಂದ ಅನಾಹುತವೊಂದು ತಪ್ಪಿದೆ. ಆ ಸ್ಥಳದಲ್ಲಿ ಪೊಲೀಸ್ ಸಿಬ್ಬಂದಿ ತಮ್ಮ ಬೈಕ್ ನಿಲ್ಲಿಸಿದ್ದು ಬೈಕ್ ಜಖಂಗೊಂಡಿದೆ. ಹೀಗಾಗಿ ಮೈಸೂರು ಅರಮನೆಯಿಂದ ಈ ಒಂದು ವರಾಹ ದ್ವಾರದ ಮುಖಾಂತರವಾಗಿಯೇ ಯಾರು ನಿಧನರಾದ ಸಂದರ್ಭದಲ್ಲಿ ಮಾತ್ರ ಈ ದ್ವಾರವನ್ನ ತೆರೆಯಲಾಗ್ತದೆ. ಅದರಂತೆ 365 ದಿನಗಳು ಸಹ ಈ ದ್ವಾರ ಬಂದ್ ಆಗಿರ್ತದೆ. ಇದೇ ವರಾಹ ದ್ವಾರದ ಮೇಲ್ಚಾವಣಿಯನ್ನು ನೀವು ನೋಡಬಹುದು. ಆ ಮೇಲ್ಚಾವಣಿಯಲ್ಲಿರುವಂತಹ ಗಾರೆಯ ಒಂದು ಭಾಗ ಕೆಳಗೆ ಬಿದ್ದಿದೆ. ಇದು ಸಾಕಷ್ಟು ಆತಂಕಕ್ಕೂ ಸಹ ಕಾರಣವಾಗಿತ್ತು. ಕಾರಣ ಈ ಒಂದು ಸ್ಥಳ ಏನಿದೆ, ವರಾಹ ಗೇಟ್ ಏನಿದೆ, ಸಾಕಷ್ಟು ಪ್ರವಾಸಿಗರು ಇದೇ ಒಂದು ದ್ವಾರದಿಂದ ಟಿಕೆಟ್ ಅನ್ನು ಪಡೆದುಕೊಂಡು ಅರಮನೆ ಒಳಗೆ ಎಂಟ್ರಿಯನ್ನು ಪಡೆದುಕೊಳ್ತಾರೆ. ಆದರೆ ಈ ಒಂದು ಜಾಗ ಏನು, ಆ ಒಂದು ಗಾರೆ ಕುಸಿದು ಬಿದ್ದಿದೆ, ಆ ಸ್ಥಳದಲ್ಲಿ ಯಾವುದೇ ಸಾರ್ವಜನಿಕರ ಓಡಾಟ ಇರೋದಿಲ್ಲ. ಕಾರಣ ಗೇಟ್ ಬಂದ್ ಆಗಿರೋದ್ರಿಂದಾಗಿ ಇಲ್ಲಿ ಸಿಬ್ಬಂದಿಗಳು ಮಾತ್ರ ಓಡಾಟವನ್ನು ನಡೆಸ್ತಾರೆ. ಪೊಲೀಸ್ ಸಿಬ್ಬಂದಿಯೊಬ್ಬರ ಬೈಕ್ ಅನ್ನ ಇಲ್ಲಿ ಪಾರ್ಕ್ ಮಾಡಲಾಗಿತ್ತು. ಈ ವೇಳೆ ಆ ಒಂದು ಏನು ಮೇಲ್ಚಾವಣಿಯ ಗಾರೆ ಕುಸಿದು ಬೀಳ್ತದೆ. ಇದೇ ಒಂದು ಬೈಕ್ನ ಮೇಲೆ ಬಿದ್ದು ಬೈಕ್ ಜಖಮಾಗುವಂತಹ ಕೆಲಸ ಆಗಿದೆ. ಹಳೆ ಅರಮನೆ ಬೆಂಕಿಗೆ ಆಹುತಿಯಾದ ಬಳಿಕ ಈ ಅಂಬಾವಿಲಾಸ ಅರಮನೆ ನಿರ್ಮಾಣವಾಯಿತು. ಅರಮನೆ ನಿರ್ಮಿಸಿ 113 ವರ್ಷವಾಗಿದೆ. ಶತಮಾನದ ಹಳೆಯ ಕಟ್ಟಡಕ್ಕೆ ಕಾಯಕಲ್ಪ ನೀಡಬೇಕಾಗಿದೆ. ರಾಮ್, TV9 ಮೈಸೂರು.